ಧರ್ಮಸ್ಥಳವನ್ನ ಹಾಳು ಮಾಡುವ ಟೂಲ್ ಕಿಟ್ ಸಿಎಂ ಸುತ್ತ ಇರೋ ಬುದ್ಧಿಜೀವಿಗಳ ಕುತಂತ್ರ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳವನ್ನ ಹಾಳು ಮಾಡೋ ಟೂಲ್ ಕಿಟ್ ಸಿಎಂ ಸುತ್ತ ಇರೋ ಬುದ್ಧಿಜೀವಿಗಳ ಕುತಂತ್ರ ಇದು ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆಗೆ 4 ಕೋಟಿ ಖರ್ಚು ಮಾಡಿದ್ದಾರೆ. ಮುಸ್ಲಿಂ ಓಲೈಕೆಗಾಗಿ ಮಾಡಿರೋ ಕುತಂತ್ರ ಇದು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ 16 ಪಾರ್ಟಿ ನೋಡ್ಕೊಂಡು ಬಂದಿದ್ದಾರೆ. ನಮಗೆ ಒಂದೇ ಪಾರ್ಟಿ, ಹುಟ್ಟಿನಿಂದ ಒಂದೇ ಪಾರ್ಟಿ, ಒಂದೊಂದು ಪಾರ್ಟಿಗೆ ಹೋದಾಗ್ಲೂ ಒಂದೊಂದು ರಾಜಕಾರಣ ಮಾಡ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಆರ್ ಅಶೋಕ್. ಇವತ್ತು ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ವತಃ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಆರಂಭದಲ್ಲಿ ಹೇಳಿದೆ ನಾನು, ನೀವು ಆರಂಭದಲ್ಲೇ ಮಾತನಾಡಿದ್ರಿ ಅಂತ. ಅದು ಭಕ್ತಿಯಿಂದ ಮಾತನಾಡಿದ್ರು ಅಥವಾ ನೀವೊಬ್ಬರು ಹಿಂದೆ ಗೃಹ ಸಚಿವರಾಗಿದ್ರಿ ಮಾಹಿತಿಯಿಂದ ಮಾತಾಡಿದ್ರು? ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ, ಧರ್ಮವನ್ನು ರಕ್ಷಣೆ ಮಾಡು ಅಂತೇಳಿ. ನಾವಿವತ್ತು ಆ ಧರ್ಮ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ. ಪಾರ್ಟಿ ಅಂತ ಇಲ್ಲ ಇಲ್ಲಿ ಯಾವುದೇ ಪಾರ್ಟಿ ಇಲ್ಲ. ನಾವೆಲ್ಲ ಹಿಂದೂ ವಿಚಾರಧಾರೆಯಲ್ಲಿ ನಮ್ಮನ್ನು ಬೆಳೆಸಿರುವಂಥದ್ದು ನಮ್ಮ ಪೂರ್ವಿಕರು. ಆ ವಿಚಾರಧಾರೆಯಲ್ಲಿ ನಾವು ಬಂದಿದ್ದೀರಿ. ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದಲ್ಲ, ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ರಾಜ್ಯದಲ್ಲಿ ಈ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡುವಂಥ ಒಂದು ಟೂಲ್ ಕಿಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಒಂದೊಂದೇ ಧರ್ಮಸ್ಥಳ, ಚಾಮುಂಡೇಶ್ವರಿ, ಆಮೇಲೆ ಇದು ಅಯ್ಯಪ್ಪ ಸ್ವಾಮಿ, ಹಿಂದೆ ಶನಿ ಮಹಾರಾಷ್ಟ್ರದಲ್ಲಿ, ಅದಾದಮೇಲೆ ಒಂದು 10 ವರ್ಷದ ಹಿಂದೆ ಪೇಜಾವರ ಮಠಾಧೀಶರು ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೊರಟಿದ್ರು. ತಿರುಪತಿ ದೇವಸ್ಥಾನದ ಬಗ್ಗೆ ಈ ಥರದ ಒಂದು ಟೂಲ್ ಕಿಟ್ ಮಾಡಿಕೊಂಡು ಅದಕ್ಕೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸುತ್ತು ಇರತಕ್ಕಂಥ ಈ ಪ್ರಗತಿಪರರು ಅಂತ ಏನು ಹೇಳ್ಕೊಂತಾರೆ, ಬುದ್ಧಿಜೀವಿಗಳು, ಬುದ್ಧಿ ಇಲ್ಲದೇ ಇರೋ ಜೀವಿಗಳವರು, ಅವರು ಮಾಡಿದಂಥ ಕುತಂತ್ರಕ್ಕೆ ಇವತ್ತು ಇಡೀ ದೇಶ, ಇಡೀ ಪ್ರಪಂಚ ಧರ್ಮಸ್ಥಳ ನೋಡೋದಾಗಿದೆ. ಈ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿಲ್ಲ ಅಂದಿದ್ರೆ ಇದು ಸುದ್ದಿನೇ ಆಗ್ತಾ ಇರಲಿಲ್ಲ. ಯಾರೋ ಒಬ್ಬ ಅನಾಮಿಕ ಬಂದು ಕಂಪ್ಲೇಂಟ್ ಕೊಟ್ಟವನೇ ಅಂದರೆ, ಒಬ್ಬ ಮುಖ್ಯಮಂತ್ರಿಗೆ ದಿನಕ್ಕೆ ಒಂದು 1000 ಕಂಪ್ಲೇಂಟ್ ಬರ್ತವೆ. CBI ಕೊಡಿ, ED ಕೊಡಿ, SIT ಮಾಡಿ, ಇವೆಲ್ಲ ಕೊಡ್ತತೆ. ಎಲ್ಲದಕ್ಕೂ ಕೊಡ್ತಾ ಹೋದರೆ ಈ ಪೊಲೀಸರು ಯಾರು ಕಾವಲು ಕಾಯಕ್ಕೆ ಇರೋದೇ ಇಲ್ಲ. ಯಾವ ಸ್ಟೇಷನಲ್ಲೂ ಯಾವ ಪೊಲೀಸರೂ ಇರಲ್ಲ. ಮತ್ತು 4-5 ಕೋಟಿ ರೂಪಾಯಿ ಖರ್ಚಾಗಿದೆ ಇದುವರೆಗೂ. 4-5 ಕೋಟಿ ರೂಪಾಯಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ತನಿಖೆ ಇರ್ಬೋದು, JCB ಇರ್ಬೋದು. ಇದೀಗ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದು. ಈ ಜ್ಞಾನ ಸಿದ್ದರಾಮಯ್ಯನವ್ರಿಗೆ ಇರಬೇಕಾಗಿತ್ತು. ಆ ಜ್ಞಾನ ಬಿಟ್ಟು ಕೆಲಸ ಮಾಡಿದ್ದಾರೆ. ಇದು ಒನ್ ಸೈಡ್ ಆಗಿ ಅವ್ರ ಪರವಾಗಿ ಮುಸ್ಲಿಮರ ಓಲೈಕೆಗೋಸ್ಕರ ಮಾಡಿರುವಂಥ ಒಂದು ಕುತಂತ್ರ ಅಂತ ಅನಿಸುತ್ತೆ. ಸಿದ್ದರಾಮಯ್ಯನವರು ಅವರ ನಡೆನುಡಿ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದುವರೆಗೂ ಅವರು ಮುಸಲ್ಮಾನರ ಬಗ್ಗೆ ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ ಅದು ಅವರನ್ನು ಹಿಂದೂ ವಿರೋಧಿ, ಹಿಂದೂಗಳ ಪಕ್ಕಾ ವಿರೋಧಿ, ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಕ್ಯಾಮರಾ ಪರ್ಸನ್ ಮುನಿಯ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.